ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲ ಜನರಿಗೂ ಒಂದೊಂದು ಸಮಸ್ಯೆ ಇದೆ. ಮುಂದೆ ಏನಾಗುತ್ತೆ, ನಾವು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋ ಸಂಶಯ ಇರುತ್ತೆ. ಸೊ ಈ ಒಂದು ವಿಚಾರಧಾರೆನ ಇವತ್ತು ಇಟ್ಕೊಂಡು ನಿಮ್ಮ ಹತ್ರ ಪ್ರಶ್ನೋತ್ತರ, ಅಂದರೆ ಮಹಾರಾಜರಿಗೆ ನಾವು ಏನೇ ಕೇಳಿದ್ರೂ ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಆದರೆ ಎಷ್ಟೋ ಜನ ಸಾಧಕರು ಇದ್ದಾರೆ, ಅವರು ಕೂಡ ಮಹಾರಾಜರ ಜೊತೆ ತಕ್ಕ ಮಟ್ಟಿಗೆ ಆ ಒಂದು ಹೃದಯದ ನೋವನ್ನು ಹೇಳ್ಕೊಳ್ಳುವಂಥ ಸಾಧಕರು ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಮಾತಾಡ್ತಾ ಇರೋದು ಸಾಮಾನ್ಯ ಜನರ ಒಂದು ಮನಸ್ಸಿನ ಸ್ಥಾಪಗಳನ್ನು. ಈಗ ನಾವು ಏನೋ ಒಂದು ಮದುವೆ ವಿಚಾರನೇ ಆಗಲಿ ಅಥವಾ ಒಂದು ಅಂಗಡಿ ವ್ಯಾಪಾರ ಅಭಿವೃದ್ಧಿ ಆಗಲಿ, ಇದು ಈ ಕೆಲಸ ಆಗುತ್ತಾ ಇಲ್ವಾ, ನಾನು ಈ ಒಂದು ಅಂಗಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ, ಹಾಕ್ಲಾ ಬೇಡವಾ, ಇದಕ್ಕೆ ಒಂದು ಫೈನಲ್ ಉತ್ತರ ಅನ್ನೋದು ಬೇಕಾಗತ್ತೆ. ಅದು ಬ್ರಹ್ಮಾಂಡ ನಾಯಕರ ಹತ್ರ ಆ ಒಂದು ಉತ್ತರ ಇರುತ್ತೆ. ಸೊ ಈ ವಿಚಾರ ಏನಪ್ಪ ಅಂತಂದರೆ, ನೀವು ಸಾಯಂಕಾಲ ಈಗ ನಿಮಗೊಂದೇನೋ ಒಂದು ಸಂಶಯ ಇದೆ, ಏನೋ ಒಂದು ಮನೆ ಖರೀದಿ ಮಾಡ್ತಾ ಇದ್ದೀರೋ ಅಥವಾ ಒಂದು ಹೊಸ ಅಂಗಡಿನೇ ಪ್ರಾರಂಭಿಸ್ತಾ ಇದ್ದೀರೋ, ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ರಿಲೇಷನ್ಗಳನ್ನು ಅಥವಾ ಮದುವೆ ವಿಚಾರ ಬರಲಿ, ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅಂದರೆ, ಸಾಯಂಕಾಲ 6:45 ಇಂದ 7 ಗಂಟೆ ಒಳಗಡೆ ಸ್ವಾಮಿ ಸಮರ್ಥರ ಮುಂದೆ ಒಂದು ದೀಪ ಅಂಟಿಸಿ ಇಡಬೇಕು. ದೀಪ ಅಂಟಿಸಿ ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಮಹಾರಾಜರ ಮುಂದೆ ಇಡಬೇಕು. ಅದರಲ್ಲಿ ಅರಿಶಿನ ಕುಂಕುಮ ಒಂಚೂರು ಮಿಶ್ರಿತವಾಗಿರಬೇಕು. ಇಟ್ಟು 2 ಚೀಟಿನ ತಗೋಬೇಕು. 2 ಸರಿಸಮವಾಗಿ ಚಚ್ಚೌಕಾರದಲ್ಲಿ ಇರಬೇಕು. ಆ 2 ಚೀಟಿನ ತಗೊಂಡು ಅದರಲ್ಲಿ ಬರೀಬೇಕು. ಏನಂತ ಅಂದರೆ, ನನಗೆ ಈ ಫಸ್ಟು ಶ್ರೀ ಸ್ವಾಮಿ ಸಮರ್ಥ ಅಂತ ಬರೀಬೇಕು, ಅದರ ಕೆಳಗಡೆ ವಿಷಯ ಬರೀಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಒಂದು ಲೋನ್ ಆಗಬೇಕಾಗಿದೆ ಮಹಾರಾಜರೇ, ಈ ಲೋನು ನಾನು ತಗೊಳ್ಳ ಬೇಡವಾ ಅನ್ನೋ ಒಂದು ಕ್ವಶನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಫಸ್ಟ್ ಚೀಟಿಯಲ್ಲಿ ಪಾಸಿಟಿವ್ ಬರೀಬೇಕು, ಈ ಲೋನನ್ನು ನೀನು ತೆಗೆದುಕೋ, ಒಳ್ಳೆಯದಾಗುತ್ತದೆ ಅಂಥೇಳಿ ಆ ಒಂದು ಚೀಟಿಯಲ್ಲಿ ಬರೀಬೇಕು. ಇನ್ನೊಂದು ಚೀಟಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಲೋನನ್ನು ತೆಗೆದುಕೊಳ್ಳಬೇಡ, ಹಾನಿಗೆ ಒಳಗಾಗುತ್ತೀಯಾ ಅಂಥೇಳಿ ಬರೆದು ಆ ಚೀಟಿನ ಮಹಾರಾಜರ ಮುಂದೆ ಆವತ್ತಿನ ದಿನ ಇಟ್ಟು ಸುಮ್ಮನಾಗ್ಬಿಡಬೇಕು. ಮಾರನೇ ದಿವಸ ನೀವೆಲ್ಲ ಸ್ನಾನ ಪೂಜೆ ಮುಗಿಸ್ಕೊಂಡು ಮಹಾರಾಜರ ಮುಂದೆ ಕೂತ್ಕೊಂಡು ನಿಮ್ಮ ಅರಿಕೆ ಸಮಸ್ಯೆ ಏನೇ ಇದ್ದರೂ ಅದನ್ನು ಬೇಡಿಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಪಾಪು ಅಂದರೆ ಚಿಕ್ಕ ಮಗು ಇರುತ್ತಲ್ವ, ಸೊ ಆ ಮಗುನ ಕೈಯಿಂದ ಆ ಚೀಟಿನ ಎಬ್ಬಿಸ್ಬೇಕು. ಆ ಚೀಟಿಯಲ್ಲಿ 3 ಸಾರಿ ಚೀಟಿ ಎಬ್ಬಿಸ್ಬೇಕು. ಅದರಲ್ಲಿ 2 ಸಾರಿ ಯಾವ ಉತ್ತರ ಬರುತ್ತೋ ಅದೇ ಒಂದು ಮಹಾರಾಜರ ನಿರ್ಧಾರ ಆಗಿರುತ್ತೆ. ಇದು ಪಾಸಿಟಿವ್ ಬಂದರೂ ನೆಗೆಟಿವ್ ಬಂದರೂ ಯಾವುದಕ್ಕೂ ಭಯಪಡುವಂಥ ಸಮಸ್ಯೆ ಏನಿಲ್ಲ. ಅದು ಪಾಸಿಟಿವ್ ಬಂದರೂ ಕೂಡ ನೀವು ನಿಮ್ಮ ಒಂದು ಮನೆಯ ಹತ್ತಿರ ಇರತಕ್ಕಂಥ ದತ್ತಾತ್ರೇಯ ದೇವಸ್ಥಾನ ಆಗಲಿ, ಸ್ವಾಮಿ ಸಮರ್ಥರ ದೇವಸ್ಥಾನ ಆಗಲಿ, ಅಲ್ಲಿ ಹೋಗಿ ಒಂದು ರಕ್ಷಾ ಅಂತಂದರೆ ಕೆಂಪು ದಾರ 2 ದಾರ ತಗೋಬೇಕು. 2 ದಾರ ತಗೊಂಡು ಒಂದು ಕಾಯಿ ತಗೊಂಡು ಆ ಒಂದು ದಾರಾನ ಕಾಯಿಗೆ ಕಟ್ಟಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಆ ಒಂದು ಕಾಯಿನ ಶ್ರೀ ಸ್ವಾಮಿ ಸಮರ್ಥರ ಒಂದು ದೇವಸ್ಥಾನದ ಮುಂದೆ ಅಲ್ಲಿ ಅವರ ಪಾದಕಿಗೆ ಅರ್ಪಿಸಿ ಬಂದು ಒಂದು ದಾರಾನ ನಿಮ್ಮ ಬಲಗೈಗೆ ಕಟ್ಕೋಬೇಕು. ಅಂದರೆ ನೀವು ಏನೇ ಸಂಕಲ್ಪ ಮಾಡಿಕೊಂಡಿದ್ರೂ ಆ ಒಂದು ರಕ್ಷಣಾ ಕವಚದಲ್ಲಿ ಆ ಒಂದು ಮಹಾರಾಜರ ಕೃಪಾಶೀರ್ವಾದದಿಂದ ಆ ಕೆಲಸ ಯಶಸ್ವಿ ಆಗಲಿ, ಆದಷ್ಟು ಬೇಗ ನಮಗೆ ಈ ಒಂದು ಸಮಸ್ಯೆಯಿಂದ ದಾರಿ ತೋರಿಸಿ ಮಹಾರಾಜರೇ ಅಂತ ಹೇಳಿ ಇದನ್ನು ಮಾಡಬೇಕು. ಸೊ ಎಷ್ಟೋ ಜನರಿಗೆ ಮಹಾರಾಜರು ಕನಸಲ್ಲಿ ಬಂದು ದೃಷ್ಟಾಂತ ಕೊಟ್ಟಿದ್ದು ಉಂಟು. ಸೊ ಈ ಥರನೂ ನಡೆಯುತ್ತೆ.
ಯಾಕಂದರೆ ಇವತ್ತು ಯಾರೋ ಒಬ್ಬರ ಭವಿಷ್ಯನ ಯಾರ ಕೈಯಲ್ಲೂ ಇಲ್ಲ. ಅದು ಮಹಾರಾಜರಿಗೆ ಎಲ್ಲರ ಭವಿಷ್ಯನೂ ಗೊತ್ತಿರುತ್ತೆ. ಸೊ ಅದನ್ನು ಖಂಡಿತವಾಗಿಯೂ ಯಾರ್ಯಾರಿಗೆ ಸಮಸ್ಯೆ ಇದೆಯೋ ಅಥವಾ ಡೌಟ್ಸ್ ಇದೆಯೋ, ಮತ್ತು ಎಷ್ಟೋ ಸಮಸ್ಯೆಗಳು ನಿಮ್ಮ ಸಂಸಾರಕ್ಕೆ ಸಂಬಂಧಪಟ್ಟಿದ್ದಿರ್ತವೆ, ಅದು ಹೇಳ್ಕೊಳಕ್ಕಾಗಲ್ಲ ಯಾರ ಮುಂದೆನೂ. ಸೊ ಅದನ್ನು ನೀವು ಮಹಾರಾಜರ ಮುಂದೆ ಹೇಳಿಕೊಂಡು ಅದಕ್ಕೆ ಸರಿಯಾದ ಉತ್ತರನ ಪಡ್ಕೋಬೋದು. ಮತ್ತು ಎಷ್ಟೋ ಜನ ಈ ಒಂದು ಪ್ರೀತಿಯ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ನಾನು ಈ ಹುಡುಗನ ಆರಿಸ್ಕೊಳ್ಳಬೇಡವಾ? ಸೊ ಅವರಿಗೆಲ್ಲ ಇದು ಒಂದು ಒಳ್ಳೆಯ ಪಾಸಿಟಿವ್ ವ್ಯೂಸು. ನೀವು ಖಂಡಿತವಾಗಿಯೂ ಇದನ್ನು ಈ ಒಂದು ಪ್ರಶ್ನೋತ್ತರವನ್ನು ಕೇಳಿಕೊಂಡು ನೀವು ಇದರ ಪ್ರತಿಫಲ ಎಲ್ಲರೂ ಪಡ್ಕೊತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.